ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ನಮ್ಮ ಸೆಕೆಂಡ್ ಸೆಮಿಸ್ಟರ್ ಅವರಿಗೆ ರಿಲೇಟೆಡ್ ಆಗಿರುವಂಥದ್ದು. ಹೌದು ಕಣ್ರಿ. ಅವರಿಗೆ ಇವತ್ತು ಸೆಕೆಂಡ್ ಸೆಮಿಸ್ಟರ್ ಅವರಿಗೆ ಇವತ್ತು ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್ ಎಂಬ ಎಕ್ಸಾಮ್ ಆಗಿದೆ. ಓಕೆ, ಇವತ್ತಿನ ತಾರೀಖ್ ಏನಂದ್ರೆ ಇವತ್ತು 30th of July. ಓಕೆನಾ. ಸೊ ಅವ್ರಿಗೆ ಏನಾಗಿದೆ ಅಂದ್ರೆ ಇವತ್ತು ಇಂಟ್ರೊಡಕ್ಷನ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್, ಇಂಟ್ರೊಡಕ್ಷನ್ ಟು ವೆಬ್ ಪ್ರೋಗ್ರಾಮಿಂಗ್, ಬೇಸಿಕ್ಸ್ ಆಫ್ ಜಾವಾ ಪ್ರೋಗ್ರಾಮಿಂಗ್ ಅಂಡ್ ಇಂಟ್ರೊಡಕ್ಷನ್ ಟು C++ ಪ್ರೋಗ್ರಾಮಿಂಗ್, ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಸಿಗುತ್ತಾ. ಸೊ ಈ ವಿಡಿಯೋ ಮಾಡೋ ಕಾರಣ ಏನಂದ್ರೆ ನಮ್ಮ ವಿಟಿಯು ಡೆವಲಪರ್ ಕಡೆಯಿಂದ ನಾವು ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಅನ್ನು ಪ್ರೊವೈಡ್ ಮಾಡಿದೀವಿ. ಯಾವ್ದಕ್ಕಂದ್ರೆ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್ ಅಂತ. ಹೌದು. ಸೊ ಈ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ರೆಫರ್ ಮಾಡಿದವರಿಗೆ ಓಕೆ, ಐ ನೋ ಈಗ ಖುಷಿಯಾಗಿದ್ದೀರಿ ಅಂತ. ಯಾಕಂದ್ರೆ ಈ ಎಕ್ಸಾಮ್ ಏನಿದೆ ತುಂಬಾ ಈಸಿ ಆಗಿದೆ ಅಂತ ಗೊತ್ತು ನನಗೆ. ಯಾಕಂದ್ರೆ ನಮ್ಮ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಏನಿದೆ ಅದರಿಂದ 86 ಮಾರ್ಕ್ಸ್ ಅಪಿಯರ್ ಆಗಿದೆ. ಓಕೆನಾ. ಸೊ ನಾ ಪ್ರತಿ ವಿಡಿಯೋದಲ್ಲೂ ಒಂದ್ ರಿವ್ಯೂ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಜನರಿಗೂ ಗೊತ್ತಾಗ್ಬೇಕಂತ, ಇನ್ನು ಹೊಸ ಹೊಸ ಸ್ಟೂಡೆಂಟ್ಸ್ ಎಲ್ಲರಿಗೂ ಗೊತ್ತಾಗ್ಬೇಕಂತ. ಓಕೆ. ಸೊ ನಮ್ಮ ಈ ಏನು ವಿಡಿಯೋ ಡೆವಲಪರ್ ಕಡೆಯಿಂದ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಇಂದ 86 ಮಾರ್ಕ್ಸ್ ಬಂದಿದೆ. ಯಾವ ಸಬ್ಜೆಕ್ಟ್? ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್. ಆಯ್ತಾ, ನೆನ್ಪಿಟ್ಕಣಿ ಯಾವ ಸಬ್ಜೆಕ್ಟ್ ಅಂದ್ರೆ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್ ಅಂತ. ಆಯ್ತಾ, ನಮ್ಗೆ ಗೊತ್ತು ಎಲ್ಲರಿಗೂ ಈಸಿ ಆಗಿರುತ್ತೆ ಅಂತ, ಯಾಕಂದ್ರೆ ತುಂಬಾ ಈಸಿ ಸಬ್ಜೆಕ್ಟ್. ಬಟ್ ಅಷ್ಟೇ ಅದ್ರಲ್ಲಿ ಸ್ವಲ್ಪ ಟರ್ಮ್ಸ್ ಎಲ್ಲ ತುಂಬಾ ಕಷ್ಟ ಇತ್ತಂತ ನಮ್ಗೆ ಗೊತ್ತು. ಯಾಕಂದ್ರೆ ನಾನು ಸೆಕೆಂಡ್ ಸೆಮ್ ಅಲ್ಲಿ ಇರುವಾಗ ನಂದೇ ಇದು ಪ್ರಾಬ್ಲಮ್, ಸೇಮ್ ಪ್ರಾಬ್ಲಮ್ ಆಯ್ತು. ಐ ನೋ. ಬಟ್ ನಮ್ಮ ಈ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಇಂದ ನಿಮ್ಗೆ ಡೆಫಿನೆಟ್ ಯಾವ ಕ್ವಶನ್ಸ್ ಬರುತ್ತೆ ಅಂತ ಇವಾಗ ಗೊತ್ತಾಯ್ತಲ್ವೇನ್ರಿ. ಸೊ ಈ ವಿಡಿಯೋ ಯಾರು ಹೊಸೊಬ್ರು ಈ ವಿಡಿಯೋಗೆ ಯಾರಿನ ಫಸ್ಟ್ ಟೈಮ್ ವ್ಯೂ ಮಾಡ್ತಿದ್ರು ಅವ್ರಿಗೆ ಇದು ಇನ್ಫಾರ್ಮೇಟಿವ್ ವಿಡಿಯೋ. ಓಕೆನಾ. ನಮ್ಮ ವಿಡಿಯೋ ಡೆವಲಪರ್ ಇಂದ ಒಂದು ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಅನ್ನೋ ಒಂದು ಮೆಟೀರಿಯಲ್ ಅನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಓಕೆನಾ. ಇದು ಬೇರೆ ಯಾವ್ದು ಚಾನಲ್ ಅಲ್ಲಿ ಪ್ರೊವೈಡ್ ಆಗಲ್ಲ. ಇದು ಏನೇ ಇದ್ರು ಎಕ್ಸ್ಕ್ಲೂಸಿವ್ಲಿ ನಮ್ಮ ಚಾನಲ್ ಅಲ್ಲೇ ಪ್ರೊವೈಡ್ ಆಗೋದು. ಆಯ್ತಾ. ಇದನ್ನ ನೀವು ತಕೊಳ್ಬಹುದು. ತಕೊಂಬುದು ಹೆಂಗಂದ್ರೆ ವೆಬ್ಸೈಟಿಗೆ ಹೋಯ್ಕೊಂಡು ಅಲ್ಲಿ ವಿಡಿಯೋ ಡೆವಲಪರ್ ಅಂತ ಸರ್ಚ್ ಮಾಡಿದ್ರೆ ಸಾಕ. ಆ ವೆಬ್ಸೈಟಿಗೆ ಹೋಗಿ ನೀವು ಸ್ಕೀಮ್ ಹಾಕಿ ನಿಮ್ಮ ಯಾವ ಸೈಕಲ್ ಅವ್ರ ಯಾವ ಸೆಮ್ ಅಂತ ಹಾಕಿದ್ರೆ ಸಾಕು. ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಅಂತ ಇರುತ್ತಲ್ಲ, ಪ್ರತಿ ಸಬ್ಜೆಕ್ಟ್ ಅಲ್ಲೂ ನಿಮ್ಗೆ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಇರುತ್ತೆ. ಆ ಎಕ್ಸಾಮ್ ಫಿಕ್ಸ್ ಕ್ವಶನ್ ಏನಿತ್ತ ಟು ದಟ್ ರೆಸ್ಪೆಕ್ಟಿವ್ ಸಬ್ಜೆಕ್ಟ್. ಓಕೆನಾ. ಸೊ ಎಲ್ಲ ಸಬ್ಜೆಕ್ಟಿಗೂ ನಿಮ್ಗೆ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಏನಿದೆ ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸರಿನಾ. ಸೊ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಸ್ಟೂಡೆಂಟ್ಸ್, ನಿಮ್ಗೆ 86 ಮಾರ್ಕ್ಸ್ ಅಪಿಯರ್ ಆಗಿದೆ. ಸೊ ಇನ್ನ ಜಾಸ್ತಿ ಓದ್ಕೊಂಡು ಹೋದವರಿಗೂ ಇನ್ನೂ ಜಾಸ್ತಿ ಬಂದಿದೆ ಮಾರ್ಕ್ಸ್. ಓಕೆ. ನಮ್ಮ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಇಂದ 86 ಮಾರ್ಕ್ಸ್ ಅಂತೂ ಬಂದಿದೆ ಅಂತ ಹೇಳಿನಲ್ಲ. ಸೊ ಇನ್ನು ಸುಮ್ನೆ ಹೇಳ್ಬಾರದು. ಸರಿನಾ. ವಿತ್ ದ ಸ್ಟೂಡೆಂಟ್ಸ್ ರಿವ್ಯೂ ಇಂದನು ನಾನು ಈ ವಿಡಿಯೋದಲ್ಲಿ ನಾನು ಪ್ರೂವ್ ಮಾಡ್ತೀನಿ. ಸರಿನಾ. ಸೊ ಸುಮ್ನೆ ಬಾಯಿ ಮಾತಲ್ಲಿ ಹೇಳ್ಬಾರ್ದು. ಅದಕ್ಕೆ ನಾನು ಪ್ರತಿ ವಿಡಿಯೋದಲ್ಲೂ ನಾನು ಫಸ್ಟ್ ಸ್ಕ್ರೀನ್ ಶಾಟ್ ತೋರಿಸ್ತೀನಿ. ಓಕೆನಾ. ಸೊ ವಿಲ್ ಸಿ ದ ಸ್ಕ್ರೀನ್ ಶಾಟ್. ಕೆಳಗ್ ಬಾರೋ. ಏನಾಯ್ತು? ಓಕೆ, ಲೆಟ್ಸ್ ಜಸ್ಟ್ ಝೂಮ್ ಇಟ್. ನೋಡಿ, ಇವತ್ತಿನ ಪೇಪರ್ ಇಂದ 86 ಮಾರ್ಕ್ ಅಪಿಯರ್ ಆಗಿದೆ. ಸರಿ. ನಾ ಮಾಡ್ಯೂಲ್ 1 ಇಂದ 12 ಮಾರ್ಕ್ ಅಂದ್ರೆ 8 ಮಾರ್ಕ್ ಹೋಗಿದೆ ಅಷ್ಟೇ. ಮಾಡ್ಯೂಲ್ 2 ಇಂದ 20, ಮಾಡ್ಯೂಲ್ 3 ಫುಲ್ ಮಾರ್ಕ್ಸ್, ಮಾಡ್ಯೂಲ್ 4 ಅಲ್ಲಿ 6 ಮಾರ್ಕ್ ಹೋಯ್ತು, ಮಾಡ್ಯೂಲ್ 5 ಅಲ್ಲಿ ಫುಲ್. ಸೊ ಮಾಡ್ಯೂಲ್ 2, ಮಾಡ್ಯೂಲ್ 3 ಅಂಡ್ ಮಾಡ್ಯೂಲ್ 5 ನ ನಿಮ್ಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಕ್ಕಿದೆ. ಸೊ ಇಲ್ಲೇ ನಿಮ್ದು ಎಷ್ಟಾಯ್ತು? 60 ಮಾರ್ಕ್ಸ್ ಆಯ್ತು. ಅಂಡ್ ಇಲ್ಲಿ ಒಂದು 8 ಮಾರ್ಕ್ಸ್ ಹೋಯ್ತು, ಇಲ್ಲಿ ನಿಮ್ಗೆ ಒಂದು 6 ಮಾರ್ಕ್ಸ್ ಆಯ್ತು. ಸೊ ಟೋಟಲ್ ಆಗಿ ಬಂದಿದ್ದು 86 ಮಾರ್ಕ್ಸ್ ಗೆ ಅಪಿಯರ್ ಆಗಿದೆ. ಸರಿನಾ. ಸೊ ಇಷ್ಟೇ ಅಲ್ಲ, ನಮ್ಮ ಸ್ಟೂಡೆಂಟ್ಸ್ ರಿವ್ಯೂ ಕೂಡ ನೋಡೋಣ. ಓಕೆ, ಲೆಟ್ಸ್ ಸಿ ಸ್ಟೂಡೆಂಟ್ಸ್ ವಿಡಿಯೋ. ಇಲ್ಲಿ ನೋಡಿ, ಇವತ್ತಿನ ಇದು ರಿವ್ಯೂ. ಸರಿನಾ. ಸೊ ಹೇಗಾಯ್ತಂತ ಕೇಳಿದ್ 90+ ಅಂತೆ. ಈ ಸ್ಟೂಡೆಂಟ್ಗೆ 90+ ಬರುತ್ತಂತೆ. ಯಾಕಂದ್ರೆ ಅವರು ಎಕ್ಸಾಮ್ ಫಿಕ್ಸ್ ಕ್ವಶನ್ ಓದಿದ್ದಾರೆ, ಫುಲ್ ಓದಿದ್ದಾರೆ. ಅದ್ರ ಜೊತೆನು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ಸ್ವಲ್ಪ ಎಕ್ಸ್ಟ್ರಾನು ಓದಿ ಹೋಗಿದ್ದಾರೆ. ಸರಿನಾ. ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಓದ್ಬೇಕಂತ ಅನ್ಸಿತ್ತು, ಅವ್ರು ಜಾಸ್ತಿ ಓದ್ಕೊಂಡು ಹೋಗಿದ್ರು. ಸೊ ದಿಸ್ ಸ್ಟೂಡೆಂಟ್ ಹ್ಯಾಸ್ ಸ್ಕೋರ್ಡ್ 90+. ಓಕೆನಾ. ಸೊ ಇದು ಒಂದು. ಸರಿನಾ. ಒಂದೊಂದೇ ಹೇಳಿ ಎಲ್ಲ ತೋರಿಸ್ತೀನಿ ನೋಡಿ. ಸಿ ಪೈಥಾನ್ ಅಲ್ಲಿ ಕರೆಕ್ಟ್ 80 ಮಾರ್ಕ್ಸ್ ಸ್ವಲ್ಪ. ಓಕೆನಾ. ಇನ್ನ ಬೇಕಂತ ಪ್ರಿನ್ಸಿಪಲ್ ಆಫ್ ಪ್ರೋಗ್ರಾಮಿಂಗ್ ಅದು ಬೇಕಂತೀನಿ ಕ್ವಶನ್ಸ್. ಸೊ ಈ ಸ್ಟೂಡೆಂಟ್ ಗೆ 100 out of 100 ಅಂತೆ. ಯಾವ್ದಕ್ಕೆ? ಅದು ನಿನ್ನೆದ ಎಕ್ಸಾಮ್ ಗೆ. ಸರಿನಾ. ಯು ಕ್ಯಾನ್ ಸಿ ಇದೆ. ನಾನು ಹೇಳಿದ್ನಲ್ಲ, ವಿಡಿಯೋ ಡೆವಲಪರ್ ಇಂದ ಒಂದ್ ಸಿಗತ್ತೆ, ಒಂದ್ ಮೆಟೀರಿಯಲ್ ಸಿಗತ್ತೆ, PDF ಫಾರ್ಮೆಟ್ ಅಲ್ಲಿ ಸಿಗತ್ತೆ. ಸರಿನಾ. ಯು ಕ್ಯಾನ್ ಪರ್ಚೇಸ್ ದಿಸ್. ನೋಡಿ, ಬಾಸ್ ಅಂತ ಕರೀತಿದ್ದಾರೆ ಇಲ್ಲಿ. ಎಸ್ ಬಾಸ್. ಬಾಸ್, ಇಟ್ ವಾಸ್ ಗುಡ್. ಓಕೆ. ಸಿ
ಈ ಸ್ಟೂಡೆಂಟ್ ಏನ್ ಮಾಡಿದ್ರ ನೈಟ್ 12 ಗಂಟೆ ಪೇ ಮಾಡ್ಕೊಂಡು, ಅಂದ್ರೆ ಇವತ್ ಎಕ್ಸಾಮ್ ಸರಿನಾ ಪೈಥಾನ್ ಇವತ್ ಎಕ್ಸಾಮ್ ಆದ್ರೆ ಅವ್ರ ಏನ್ ಮಾಡಿದ್ರು, ನೈಟ್ 12 ಗಂಟೆ ಸರಿನಾ, ಇವತ್ತು ಎಷ್ಟು 2 ಗಂಟೆ ಎಕ್ಸಾಮ್ ಆದ್ರೆ 12 ಗಂಟೆ ನೈಟ್ ಇದೆಯಲ್ಲ ಅವಾಗ ಪೇ ಮಾಡಿದ್ದು. ಸೊ ಈ ತರ ಇತ್ತು. ನೋಡಿ, ಹೌ ವಾಸ್ ದ ಪೇಪರ್? How was the paper, newcomer bro? I already checked and uploaded the video in the group, but asking you also. It's good. Thank you for your support. ಸಾಕೆಲ್ವೇನ್ರಿ? ಇದು ನಮ್ಮ ಜೂನಿಯರ್ಸ್ ಕಡೆಯಿಂದ ಸೆಕೆಂಡ್ ಸೆಮಿಸ್ಟರ್ ಇಂದ ಬಂದಿದ್ದು. ಓಕೆನಾ? ಸೊ ಈ ಪರ್ಸನ್ ಹಾಗೇನೆ ನೈಟ್ ಹಾಕಿದ್ದು ಸರಿನಾ, ನೈಟ್ ಪೇ ಮಾಡಿದ್ರು. ಸೊ ಇವತ್ತು ಬೆಳಗ್ಗೆ ಕಳ್ಸಿದ್ರು. ಬಟ್ ಅವ್ರು ಇನ್ನು ಬೇಗ ಪೇ ಮಾಡಿದ್ರೆ ಅವ್ರಿಗೆ ಬೇಗನೆ ಸಿಕ್ತಿತ್ತು. ಸೊ ಹ್ಯಾಸ್ ಸ್ಕೋರ್ಡ್ 52 ಮಾರ್ಕ್ಸ್. ಬಟ್ ಇಟ್ಸ್ ಓಕೆ, 52 ಇಸ್ ಗುಡ್. ಓಕೆನಾ? ಪಾಸಿಂಗ್ ಮಾರ್ಕ್ ಅಂತೂ ಸಿಕ್ಕಿದೆ. ಸೊ ಏನಂದ್ರೆ ನಾವು ಸುಮ್ನೆ ಹೇಳಲ್ಲ ಅಂತ ಹೇಳಿದ್ನಲ್ವಾ, ಸುಮ್ನೆ ನಾನು ಏನು ಹೇಳಲ್ಲ. ಓಕೆ, ವಿತ್ ದ ರೀಸನ್ನೇ ನಾನು ಹೇಳೋದು ಅಲ್ವಾ. ಸೊ ಏನೇ ಇದ್ರು ನಾನು ನಿಜವಾಗ್ಲೇ ಹೇಳ್ತಿರೋ ಸರ್, ನಾನು ಸುಳ್ಳು ನಾನು ಹೇಳಲ್ಲ. ಎಂತ ಇದ್ರು ನಾನು ಸತ್ಯನೇ ಹೇಳೋದು. ಓಕೆನಾ? ನಂಗೆ ಈ ಟಾಪಿಕ್ ನಂಗೆ ಇಷ್ಟ ಆಗಿಲ್ಲ ಅಂದ್ರೆ, ಸೊ ಈ ಚಾನಲ್ ಇಂದ ನಂಗೆ ಇಷ್ಟ ಆಗಿಲ್ಲ ಅಂದ್ರೆ ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತೆ. ಅದು ಬಿಟ್ಕೊಂಡು ನಾನು ಸುಳ್ಳು ಇಷ್ಟ ಆಗಿಲ್ಲ ಅಂದ್ರೂ ಇಷ್ಟ ಆಯ್ತು ಅಂತ ಹೇಳೋದು ನಂಗೆ ಹುಚ್ಚಲ್ಲ, ಮೊದ್ಲಲ್ಲ. ಆಯ್ತಾ? ಸೊ ನಿಜವಾಗ್ಲೂ ನಾ ಹೇಳ್ತಿದೀನಿ, ಈ ಏನ್ ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್ ಏನಿತ್ತಲ್ಲ ಅದು ಕಂಪ್ಲೀಟ್ ಆಗಿ ಟ್ರಸ್ಟ್ ಓದಿ ಇದೆ, ತುಂಬಾನೇ ಚೆನ್ನಾಗಿದೆ ಸರಿನಾ. ಯು ಕ್ಯಾನ್ ಬ್ಲೈಂಡ್ಲಿ ಟ್ರಸ್ಟ್ ಆನ್ ದಿಸ್. ಓಕೆನಾ? ಸೊ ಈಗ ಕೆಲವು ದಿನ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ. ನಾಟ್ ಲೈಕ್ ಕಮೆಂಟ್, ಲೈಕ್ ಸಮ್ ಬ್ಯಾಡ್ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಓಕೆನಾ? ಸೊ ಏನಂದ್ರೆ ಇಟ್ ಇಸ್ ನಾರ್ಮಲ್ ಸರಿನಾ. ಈಗ ಒಂದು ಸ್ಟೂಡೆಂಟ್ಸ್ ಗೆ ಒಂದು ಯೂಸ್ಫುಲ್, ಹೌದು ನಾವು ಪೇ ಮಾಡ್ತಿದ್ವಿ, ಸಾರಿ ವಿ ಆರ್ ಅಕ್ಸೆಪ್ಟಿಂಗ್ ದ ಪೇಮೆಂಟ್ಸ್. Okay, we are accepting the payments, and how could you expect that? We have not even lied. Okay, we have told you the truth that we are taking this much amount for this fixed questions. So it's your duty, right? ನಾವೇನ್ ಸುಮ್ನೆ ಹೇಳ್ತಾ ಇಲ್ಲ ಸರಿನಾ. We have informed you priorly that we are collecting this much of amount. Okay, we are taking 99 rupees. ಸರಿನಾ? Because of a solid reason. What is that solid reason? Because to prepare this exam fixed questions, okay, we nearly need 7 to 8 hours. Okay, it's not like a small matter. Okay, it's like a big deal. Okay, preparing such 4 to 5 questions per module and analyzing all the patterns. Okay, so simply we are not putting the questions over there. Okay, how we are preparing? We have to just go through the syllabus. We have to go through the textbook. Okay, from there we are choosing which is the important one, and by analyzing the patterns, we are ಗಿವಿಂಗ್ ದ ಕ್ವಶನ್ಸ್ ಅಲ್ವಾ. ಸೊ ಈ ತರ ಒಂದ್ ಸಿಸ್ಟಮ್ ಇದೆ ನಮ್ದು ಸರಿನಾ, ತುಂಬಾ ಟೈಮ್ ತಗೊಳುತ್ತೆ. ಸೊ ಈ ಎಫರ್ಟ್ಸಿಗೂ ಅಪ್ರಿಶಿಯೇಟ್ ಮಾಡೋದ್ ಬದಲು ತುಂಬಾನೇ ನೆಗೆಟಿವ್ ಹೋಗ್ತಾ ಉಂಟು. ಓಕೆನಾ? ಸೊ ವಿ ಆರ್ ನಾಟ್ ಲೈಕ್ ಒಂದ್ ಚಾನಲ್ ಮೇಲೆ ನಮ್ಗೆ ಹೇಟ್ರೆಡ್ ತೋರ್ಸ್ಬೇಕಂತ ನಾವು ಹಾಗೆ ಹೇಳ್ತಾ ಇಲ್ಲ ಸರಿನಾ. ಒಂದ್ ಚಾನಲ್ ಅಲ್ಲಿ ಹೀಗಾಗಿದೆ, ಸೊ ಮೋಸ್ಟ್ಲಿ ಆ ಪರ್ಸನ್ ಮಾಡದೇ ಇರ್ಬೋದು. ಓಕೆ, ಮಾಡ್ಲಿಲ್ಲ ಆ ಪರ್ಸನ್ ಅಂತ ಇಟ್ಕೊಳ್ವಾ ಸರಿ. ಬಟ್ ಆ ಚಾನಲ್ ಒಂದು ಹಿಂಗ್ ಸರ್ಕ್ಯುಲರ್ ಆಗ್ತಾ ಇದೆಯಲ್ಲ, ಸೊ ನಾವೇ ಬೇರೆನಾ ನೀವೇ ಬೇರೆನಾ ಹೇಳಿ? ನಾವೆಲ್ಲರೂ ವಿಟಿಯು ಅಂದ್ರೆ ಅಲ್ಲ ಇದ್ ಮಾಡ್ತಾ ಇರೋದು. ನಿಮ್ದು ವಿಟಿಯುನೇ ಇಲ್ಲ, ನೀವು ವಿಟಿಯುದ ಅಪ್ಡೇಟ್ಸ್ ಕೊಡ್ತಾ ಇರೋದಲ್ವಾ, ನಾವು ವಿಟಿಯುದ ಅಪ್ಡೇಟ್ಸ್ ಕೊಡ್ತಾ ಇರೋದಲ್ಲ. ನಾವ್ ಏನಕ್ಕೆ ಇದ್ ಮಾಡ್ತಾ ಇರೋದು? ಒಂದ್ ಸ್ಟೂಡೆಂಟ್ ಬೆನಿಫಿಟಿಗೋಸ್ಕರ ಸರಿನಾ. ಹೀಗೆ ಏನು ಹೇಟ್ರೇಡ್ ಏನಾದ್ರು ಒಂದ್ ಹೇಟ್ರೇಡ್ ಸ್ಪ್ರೆಡ್ ಮಾಡ್ರೆ ಏನ್ ಸಿಗತ್ತೆ ಹೇಳಿ? ಸ್ಟೂಡೆಂಟ್ ಬೆನಿಫಿಟ್ಗೋಸ್ಕರ ಇದು ಒಂದ್ ಚಾನಲ್ ಇದೆ, ನಿಮ್ದು ಒಂದು ಚಾನಲ್ ಇದೆ, ಎಲ್ಲರದು ಒಂದ್ ಚಾನಲ್ ಇದೆ ಅಲ್ವೇನ್ರಿ? ಅದು ಬಿಟ್ಕೊಂಡು ಅಲ್ಲೇ ಕೋಲ್ಡ್ ವಾರ್ ತರ ಮಾಡುದು, ಅದು ಹೇಟ್ರೇಡ್ ತರ ಮಾಡುದು, ಅವೆಲ್ಲ ಯಾಕ್ ಬೇಕು? ಆ ಇದಕ್ಕಿಂತ ಮುಂಚೆ ಪ್ರೀವಿಯಸ್ಲಿ ಒಂದ್ ವಿಡಿಯೋ ಅಪ್ಲೋಡ್ ಆಗಿತ್ತು ಸರಿನಾ. ಇನ್ಮೇಲಿಂದ ಏನಂದ್ರೆ ಜಸ್ಟ್ ಸ್ಕ್ರೀನ್ ಶಾಟ್ ಅಷ್ಟೇ ಅಲ್ಲ, ವಿತ್ ದ ಪ್ರೂಫ್ ಪ್ರತಿ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಇದು PDF ಓಪನ್ ಮಾಡಿ, ಇಟ್ ವಿಲ್ ಬಿ ಕಂಪೇರ್ಡ್ ವಿತ್ ದ ಪೇಪರ್. ಓಕೆ, ಕ್ವಶನ್ ಪೇಪರ್ ದಟ್ ಹ್ಯಾಸ್ ಅಪಿಯರ್ಡ್ ಇನ್ ದಟ್ ಎಕ್ಸಾಮ್. ಓಕೆ, ಸೊ ಇವತ್ತು ಪೈಥಾನ್ ಇವತ್ತು ಏನಾಯ್ತಲ್ಲ ಪೈಥಾನ್ ಎಕ್ಸಾಮ್ ಆಯ್ತಲ್ಲ, ಸೊ ವಿ ಹ್ಯಾವ್ ಅಪ್ಲೋಡೆಡ್ ದ ವಿಡಿಯೋ ಓವರ್ ದರ್. ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್ ಅಂಡ್ ಯು ವಿಲ್ ಗೆಟ್ ಟು ನೋ. ಓಕೆನಾ? ಸೊ ಸುಮ್ನೆ ಹೇಟೆಡ್ ಎಲ್ಲ ಸ್ಪ್ರೆಡ್ ಮಾಡೋದು ನಾವೆಲ್ಲರೂ ಒಟ್ಟಿಗೆ ಮಾಡ್ಬೋದಲ್ವಾ. ಸೊ ನಂಗದ್ ಇಷ್ಟ ಆಗಿಲ್ಲ, ಸೊ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸರಿನಾ. ಸೊ ಕಂಗ್ರ್ಯಾಚುಲೇಷನ್ ಸ್ಟೂಡೆಂಟ್ಸ್. ಇದು ಯಾವತ್ತೂ ಇದ್ದದೆ ನೋಡಿ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಯಾವತ್ತು ನನ್ ವಿಡಿಯೋ ಇದ್ ಮಾಡಿದಾಗನು ಇದೊಂದು ಪವರ್ ಸೇವಿಂಗ್ ಬ್ಯಾಟ್ರಿ. ಓಕೆ, ಸೊ ಇವತ್ತಿನ ವಿಡಿಯೋ ಇಷ್ಟೇ ಆದಂತಲ್ಲಿ ನಾನು ನನ್ನ ವಿಡಿಯೋದಲ್ಲಿ ಇಲ್ಲೇ ಮುಗಿಸ್ತೀನಿ. ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಈ ವಾಟ್ಸ್ಆಪ್ ಚಾನಲ್ಗೆ ಒಂದು ಕನೆಕ್ಟೆಡ್ ಆಗಿದೆ ಸರ್. ಈ ವಾಟ್ಸ್ಆಪ್ ಚಾನಲ್ ಏನಿದೆ ನನ್ನದು ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಿ ಇರ್ತೀನಿ. ಅದನ್ನ ನೀವು ಪಕ್ಕಾಗಿ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಚಾನಲ್ಗೆ
ಜಾಯಿನ್ ಆಗಿರಿ. ಅಂಡ್ ಮುಂದಿನ ಅಪ್ಡೇಟ್ಸ್ಗಾಗಿ ಏನೇ ಅಪ್ಡೇಟ್ಸ್ ಇದ್ರೂ ನಾನು ಈ ಚಾನಲ್ ಅಲ್ಲಿ ತಕ್ಷಣವಾಗಿ ಅಪ್ಡೇಟ್ ಮಾಡ್ತೀನಿ. ಸರಿನಾ? ಏನೇ ಅಪ್ಡೇಟ್ ಬಂದ್ರು ನಮ್ಮ 4th ಸೆಮಿಸ್ಟರ್ ಸ್ಟೂಡೆಂಟ್ಸಿಗೆ ಬರುತ್ತೆ. ಸೊ ವೇಟ್, ಓಕೆನಾ? ಬೇಗನೆ ಅಪ್ಡೇಟ್ ಬರುತ್ತೆ ನಮ್ಮ 4th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ. ಸೊ ಸ್ಟೇ ಟ್ಯೂನ್. ಜೈ ಶ್ರೀರಾಮ್.